ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರೆಡಿ ಬ್ರದರ್, ರೆಡಿ ರೆಡಿ. ಸೊ ಇವಾಗ ನಾವೆಲ್ಲ ಅಲಂಕಾರಕ್ಕೆ ಬಂದಿದ್ದೀವಿ. ನನ್ನ ತಂಗಿ ಹಾಸ್ಟೆಲ್ಗೆ ಹೋಗ್ತಿದ್ದಾರೆ ಅಂತ ಲೈಟಾಗಿ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಏನಾಗುತ್ತೆ ನೋಡೋಣ, ಬನ್ನಿ ಬನ್ನಿ. ಸೊ ಅಮ್ಮ ಹೇಳಿದ್ದೀನಿ ನನಗೂ ಲೈಟಾಗಿ ಬಟ್ಟೆ ತಗೊಳೋಕ್ಕೆ. ಅದು ಏನು ಮಾಡ್ತಾರೆ ಏನಂತ ನನಗಂತೂ ಗೊತ್ತಿಲ್ಲ. ನಾನು ನೋಡ್ಬ ಚೆನ್ನಾಗೈತೆ ಇದು. ಶಿವಕ್ಕ ಎಂಗೇಜ್ಮೆಂಟ್ಗೆ ಹಾಕೊಂತೀನಿ. ತೋರ್ಸೋದಲ್ಲ, ತಗೊಳ್ತೀಯಾ? ಇಲ್ಲ ತಗೊಳಲ್ಲ, ಸುಮ್ಮನೆ ನೋಡು ಚೆನ್ನಾಗಿದೆಯಾ. ಈಗ ನೋಡ್ಕೊಂಡಿದ್ರೆ ಸಾಕ, ಬಟ್ಟೆ ಹಾಕೋದು ಬೇಡವಾ? ನಾನು ಯಾವ ಪರಿಸ್ಥಿತಿಗೆ ಹೋಗಿದ್ದೆ, ಯಾವ ಡಿಸಿಷನ್ ತಗೊಳಕ್ ಹೋಗಿದ್ದೆ, ಯಾವ ಸ್ಥಳಗಳಿಗೆ ಹೋಗಿದ್ದೆ ನನಗೆ ಗೊತ್ತು ಸರ್. ತುಂಬಾ ರಶ್ ಇದೆ, ಸಂಡೇ ಬೇರೆ ಇವತ್ತು. ಸೊ ಬನ್ನಿ ನೋಡೋಣ ಏನ್ ಮಾಡ್ತಾರೆ ಅಂತ ನಮ್ಮಮ್ಮ. ಬಾರ್ಗೇನಿಂಗ್ ಬಾರ್ಗೇನಿಂಗ್. ಬೇಬಿ ನಿನ್ ಜೀನ್ಸ್ ಹೋಯ್ತು, 550ಗೂ ಕೊಟ್ಟಿಲ್ಲ ಅವರು. ಹೆಂಗಾಗ್ಬಿಡುತ್ತೆ ಸರ್, ಒಳಗಾಗ್ತಾಯ್ತಲ್ಲ ಇವರು ನನಗೆ. ಇದೊಳ್ಳೆ ಫಜಿತಿ. 2 minutes later. $920 ಮಾಡಿಸ್ಕೊಂಡ್ ಬಂದೈತಿ ಮಮ್ಮಿ. ನೋಡು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಕೆಲಸ ಮಾಡು, ನೈಟಿ ಹಾಕೊಂಡ್ಬಿಡು. ಯಾವುದು? ತಗೋ, ನಿಮ್ ಹುಡ್ಗನ್ ಕೇಳಿ ತಗೊಳ್ತಾನೆ. ಏನೋ ಹುಡುಗನ ಪ್ರಾಣಿ ಅಂತ ಅಲ್ವೇ? ಯಾಕಮ್ಮ ಅವ್ರ ಫ್ಯಾನ್ಸ್ ಜೊತೆ ಮಾತಾಡ್ಬೇಕಾದ್ರೆ? ಐ ಡೋಂಟ್ ಕೇರ್. ಏನ್ ಮಾಡ್ತೀರಾ ಮಾಡ್ಕೋ ಹೋಗಿ, ಕೇರೇ ಮಾಡಲ್ಲ ನಾನು. ನೀವ್ ಯಾರು ನನಗೆ ಹೇಳಕ್ಕದನ? ಅಕ್ಕ ಇವಳು ಬೇಬಿ ಬೇಬಿ ಶಾಪಿಂಗ್ ಮಾತ್ರ ಮಾಡ್ಬಿಟ್ಟು ಹಾಸ್ಟೆಲ್ಗೆ ಹೋದ್ರೆ ಸಾಲದು, ಚೆನ್ನಾಗಿ ಕೂಡ ಓದ್ಕೊಬೇಕು ಹಾಸ್ಟೆಲಲ್ಲಿ. ಗೊತ್ತಾಯ್ತಾ? ಚೆನ್ನಾಗಿ Every time I look into the mirror, I say thank you, God. You did a damn good job. ಬೇಬಿ ಶಾಪಿಂಗ್ ಮಾಡಿ ಹೆಂಗ ಅನಿಸ್ತು ಅಕ್ಕ? ಬೇಬಿ ಶಾಪಿಂಗ್ ಹೆಂಗಿತ್ತು ಅಂತಂದ್ರೆ ಫುಲ್ ಕನ್ಫ್ಯೂಸ್ ಆಗಿತ್ತು. ಅವಳಿಗೆ ಏನೇನ್ ಬೇಕು ಏನೇನ್ ಬೇಡ ಅಂತ ಅವಳಿಗೆ ಗೊತ್ತಿಲ್ಲ. ಯಾರು ಏನ್ ಕೊಡ್ತಾರೋ ಅದನ್ನೆಲ್ಲ ತಗೊಳ್ತಾ ಇರ್ತಾಳೆ. ಹೋಗ್ತದಲ್ಲ ಅಂತ ಬೇಂಜರ್ ಅಲ್ಲ, ಹೋಗ್ತದಲ್ಲ ಅಂತ ಬೇಂಜರ್ ಅಲ್ಲ. ಬೇಬಿ ಹೆಂಗನ್ಸ್ತು ಬೇಬಿ ಶಾಪಿಂಗ್ ಮಾಡಿ? ಇಷ್ಟು ಬಟ್ಟೆಗಳು ಸಿಗ್ತಲ್ಲ, ಚೆನ್ನಾಗಿ ಎಂಜಾಯ್ ಮಾಡ್ಕೊ ಹಾಸ್ಟೆಲಲ್ಲಿ, ಚೆನ್ನಾಗಿ ಓದು. ಓಕೆ ಬಾಯ್. ಸೊ ಇದು ಇವತ್ತಿನ ವ್ಲಾಗ್. ಇದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.